ಮೊನ್ನೆ ಚಿತ್ರವೊಂದು ಹರಿದಾಡಿತ್ತು. ಭಾರತೀಯ ಕ್ರಿಕೆಟ್ ತಂಡದ ವೇಗದ ಬೌಲರ್ ಸಿರಾಜ್ ನಮಾಜ್ ಮಾಡ್ತಾ ಇರುವ ಚಿತ್ರ. ಅವರ ಪಕ್ಕಾನೇ ಶುಭನ್ ಗಿಲ್, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರು ನಿಂತ್ಕೊಂಡು ಆ ನಮಾಜ್ ಅನ್ನ ವಿಡಿಯೋ ಮಾಡ್ತಾ ಇರುವ ಚಿತ್ರ. ಅಸಂಖ್ಯ ಮಂದಿ ಈ ಚಿತ್ರವನ್ನ ಹಂಚಿಕೊಂಡ್ರು. ಸೌಹಾರ್ದದ ಸಂಕೇತ ಅಂತ ಹೇಳಿದ್ರು. ಇನ್ನೊಂದು ಚಿತ್ರ ಭಾರಿ ವೈರಲ್ ಆಯ್ತು. ಕ್ರಿಕೆಟ್ ಅಂಗಣದಲ್ಲಿ ಶುಭ್ಮನ್ ಗಿಲ್ ಅವರು ತನ್ನ ಗೆಳತಿ ಸಾರಾ ತೆಂಡೂಲ್ಕರ್ಗೆ ಪ್ರಪೋಸ್ ಮಾಡುವ ಚಿತ್ರ. ಇದನ್ನು ಕೂಡ ಸಾವಿರಾರು ಮಂದಿ ಹಂಚಿಕೊಂಡ್ರು. ಇಂಥ ಚಿತ್ರಗಳು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ಹಂಚಿಕೆ ಆಗ್ತಾನೆ ಇರುತ್ತೆ. ಸಿಂಹದೊಂದಿಗೆ ಹೋರಾಡಿ ಓರ್ವ ತಾಯಿ ತನ್ನ ಮಗುವನ್ನು ಉಳಿಸುವ ವಿಡಿಯೋ ಕೂಡ ಇತ್ತೀಚೆಗೆ ವೈರಲ್ ಆಗಿತ್ತು. ಒಂದು ಹುಲಿ ರಾತ್ರಿ ವೇಳೆ ಅಡ್ಡಾಡುತ್ತಾ ವ್ಯಕ್ತಿಯನ್ನ ಹೀಗೆ ಮೂಸಿ ನೋಡಿಕೊಂಡು ಮುಂದೆ ಹೋಗುವ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಹಂಚಿಕೆ ಆಗಿತ್ತು. ವೆನಿಜುವೆಲಾದ ಅಧ್ಯಕ್ಷ ಮಡೋರೋ ಅವರು ತನ್ನ ರಕ್ಷಣೆಗೆ ನಿಂತ 4 ಮಂದಿ ಅಧಿಕಾರಿಗಳನ್ನ ಹೊಡೆದುರುಳಿಸಿ ಹೆಲಿಕಾಪ್ಟರ್ ಮೂಲಕ ಮತ್ತೆ ವೆನಿಜುವೆಲಾಕ್ಕೆ ಹೊರಟು ಹೋಗುವ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಎಲ್ಲಿಯವರೆಗೆ ಅಂದ್ರೆ ಅಸಂಖ್ಯ ಮಂದಿ ಈ ವಿಡಿಯೋವನ್ನ ನಿಜ ಅಂದೇ ನಂಬಿರ್ತಾರೆ. ಆದರೆ ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಇಂತಹ ವಿಡಿಯೋಗಳ ಸತ್ಯಾಸತ್ಯತೆಯನ್ನ ಪರಿಶೀಲಿಸಬಹುದು. ಇವೆಲ್ಲ AI ಆಧಾರಿತ ವಿಡಿಯೋಗಳು ಮತ್ತು ಚಿತ್ರಗಳು. ಇದರಲ್ಲಿ ವ್ಯಕ್ತಿಗಳ ಚಿತ್ರವಾದ್ರೆ ದೇಹದ ಭಾಗಗಳನ್ನ ನೀವು ಗಮನಿಸಬೇಕು. ಎಕ್ಸ್ಟ್ರಾ ಬೆರಳುಗಳಿರ್ತವೆ, ಇಲ್ಲವೇ ಒಂದು ಬೆರಳು ಇರೋದಿಲ್ಲ. ಇಂತಹ ತಪ್ಪುಗಳು AI ಚಿತ್ರದಲ್ಲಿ ಸಾಮಾನ್ಯವಾಗಿರುತ್ತದೆ. ಅಲ್ಲದೆ ಚಿತ್ರದ ಹಿನ್ನೆಲೆಯಲ್ಲಿ ವಿಚಿತ್ರಾಕಾರದ ಕಟ್ಟಡಗಳಿರ್ತದೆ, ತಪ್ಪಾಗಿ ವಿನ್ಯಾಸಗೊಂಡ ವಾಹನಗಳಿರ್ತವೆ, ಜಾಹೀರಾತು ಫಲಕಗಳು ಅಥವಾ ಇನ್ಯಾವುದೇ ಬರಹಗಳಲ್ಲಿ ತಪ್ಪಾಗಿ ಓದಲು ಅಸಾಧ್ಯವಾಗುವಂತೆ ಬರೆಯಲಾಗಿರ್ತದೆ. ಈ ಮೂಲಕ ಇದು ನಿಜವೋ ಅಥವಾ AI ಚಿತ್ರವೋ ಎಂಬುದನ್ನು ನೀವು ಪತ್ತೆ ಹಚ್ಚಬಹುದು. ಇಂತಹ ಬಹುತೇಕ ಚಿತ್ರಗಳಲ್ಲಿ ವ್ಯಕ್ತಿಗಳು ರಿಪೀಟ್ ಆಗಿರ್ತಾರೆ, ಪುನರಾವರ್ತನೆಗೊಂಡಿರ್ತಾರೆ. ಒಂದೇ ತರ ಕಾಣುವ ವ್ಯಕ್ತಿಗಳನ್ನ AI ಚಿತ್ರಗಳಲ್ಲಿ ಕಾಣಬಹುದು. ಮತ್ತೊಂದು ಮುಖ್ಯವಾದ ಅಂಶ ಏನಂದ್ರೆ AI ಚಿತ್ರಗಳಲ್ಲಿ ಸಂಸ್ಥೆಯ ಚಿಹ್ನೆ ಅಥವಾ ಹೆಸರು ನಮೂದಾಗಿರುತ್ತದೆ. ಒಂದು ವೇಳೆ ಮತ್ತು ನಿಮಗೆ ಅನುಮಾನ ಇದ್ರೆ decoy.ai/AI -image -detector ಈ ಒಂದು ಜಾಲತಾಣಕ್ಕೆ ಹೋಗಿ ನೀವು ಇದರ ಸತ್ಯಾಸತ್ಯತೆಯನ್ನ ಪರಿಶೀಲಿಸಬಹುದು. ಯಾವುದೇ ಚಿತ್ರ AI ಸೃಷ್ಟಿಯೋ ಅಲ್ಲವೋ ಎಂಬುದನ್ನ ಈ ಜಾಲತಾಣ ನಿಮಗೆ ಹೇಳುತ್ತೆ. ಆದ್ರಿಂದ ಯಾವುದೇ ಚಿತ್ರ ಅಥವಾ ವಿಡಿಯೋವನ್ನ ನೀವು ನೋಡಿದ್ರೆ ತಕ್ಷಣಕ್ಕೆ ಅದನ್ನು ಒಪ್ಪಿಕೊಳ್ಬೇಕಂತಿಲ್ಲ. ಈ ಎಲ್ಲ ಸೂಕ್ಷ್ಮತೆಗಳನ್ನ ಪಾಲಿಸಿದ್ರೆ ತಕ್ಷಣಕ್ಕೆ ನಿಮ್ಗೆ ಅದರ ಅಸಲಿಯತೆ ಏನು ಅಂತ ತಿಳ್ಕೊಳ್ಬಹುದು.